ಏನೇನು ಹುಡುಕ್ತಾವ್ರೋ ಏನೋ. ನೆನ್ಸ್ಕೊಡ್ರೇನೆ ತಲೆ ಎಲ್ಲ ತಿರುದಂಗಾಯ್ತದೆ, ಹೊಟ್ಟೆಲೆಲ್ಲ ಒಂಥರ ಆಯ್ತದೆ. ಏನಾಯ್ತು ಮಾವ, ಹೊಟ್ಟೆ ಹಸಿತಾ ಇದೆಯಾ? ತಿಂಡಿ ತಂದ್ಕೊಡ್ಲಾ? ಕುತ್ತಿಗೆ ಕಣ್ಕೊಂಬಂದು ಕೂತಿರುವಾಗ ತಿಂಡಿ ಅಂತ ತಿಂಡಿ, ಇಂಥ ಹೊತ್ತಲ್ಲಿ ಗಂಟಲು ತಿಂಡಿ ಹಂಗೆ ಇಳಿಯುತ್ತೆ. ಯಾಕೆ ಮಾವ ಕೋಪ ಮಾಡ್ಕೊಂತೀಯಾ? ನಿನಗಿಷ್ಟ ಅಂತ ಎಲ್ಲ ತರಕಾರಿನೂ ಹಾಕಿ ಹುರಿದಿರೋ ಗೋಡಂಬಿ ಹಾಕಿ ಸ್ಪೆಷಲ್ ಆಗಿ ಪುಲಾವ್ ಮಾಡ್ಸೀವ್ನಿ, ಅದಕ್ಕೆ ಕೊಡ್ತೀನಿ ಅಂದೆ. ಆಹಾ, ಪುಲಾವು. ಅಯ್ಯಯ್ಯೋ, ತಿಂಡಿ ರೆಡಿ ಇದ್ರು ಇವನಿಗೆ ತಿನ್ನೋ ಯೋಗ ಇಲ್ಲ, ಹಸ್ವಿದ್ರು ನಂಗೆ ತಿನ್ನೋ ಅದೃಷ್ಟ ಇಲ್ಲ. ಆದರೂ ಅನ್ನ ದೇವ್ರ ಸಮಾನ, ಅದನ್ನು ವೇಸ್ಟ್ ಮಾಡಬಾರ್ದಲ್ಲ. ಜೂನ್ ತಿಂದಿಲ್ಲ ಅಂದ್ರೇನು, ನಾನು ತಿನ್ಬೋದಲ್ಲ. ಏನಾದರೂ ಐಡಿಯಾ ಮಾಡಬೇಕಲ್ಲ. ಹೆಂಗಿದ್ರು ಪೊಲೀಸ್ ಗೆಟಪ್ಪಲ್ಲಿ ಇದ್ದೀನಿ. ಆಂಟಿ, ಈ ಮನೇಲಿ ಅಡಿಗೆ ಮನೆ ಎಲ್ಲಿದೆ? ಅಡುಗೆ ಮನೆನಾ? ಯಾಕೆ? ಯಾಕೆ ಏನು ಅಂತೆಲ್ಲ ಕೇಳಬಾರ್ದು. ಈ ಮನೆ ಸರ್ಚ್ ಮಾಡಕ್ ಬಂದಿರೋದು ನಾವು. ಬರೀ ಹಾಲು ರೂಮು ಸರ್ಚ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅಡಿಗೆ ಮನೆನೂ ಸರ್ಚ್ ಮಾಡಬೇಕು. ಎಲ್ಲಿದೆ ಅಡಿಗೆ ಮನೆ? ಅದು ಆ ಕಡೆ ಕೈತೆ. ಥ್ಯಾಂಕ್ ಯು. ಅಯ್ಯೋ ಅಯ್ಯೋ ಅಯ್ಯೋ, ಅಡುಗೆ ಮನೇಲಿ ಏನೇನು ದೋಚ್ಕೊಂಡು ಹೋಯ್ತಾರೋ ಏನೋ. ಸುಮ್ಕಿರು ಮಾವ, ಅಡ್ಗೆ ಮನೇಲಿ ಏನಿರ್ತದೆ, ನೀವು ಅಷ್ಟೇ ಸುಮ್ಕೆ ಟೆನ್ಷನ್ ಮಾಡ್ಕೊಂಡು. ನಿನಗೇನು ಗೊತ್ತಾಗಲ್ಲ, ಸುಮ್ಮನೆ ರಮ್ಮೆ. ಸರಿ ಮಾವ. ಸತ್ಯ 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 ನಿಂತ್ಕೋ. ಸರಿಯಾದ ಟೈಮ್ಗೆ ಆ SP ಮತ್ತೆ ಆ ಜಡ್ಜ್ ಬಾಯಿ ಮುಚ್ಚಿಸ್ದೆ. ಆದರೂ ನನಗೊಂದು ಡೌಟ್ ಇದೆ. ಆವಾಗ್ಲಿಂದ ನೀನು ನನ್ನ ಜೊತೆನೇ ಇದ್ದೆ, ಅಂಥದ್ರಲ್ಲಿ ಅವ್ರು 3 ಜನ ಏನು ಮಾತಾಡ್ತಾ ಇದ್ರು ಅಂತ ನಿನ್ಗೆ ಹೆಂಗೆ ಗೊತ್ತು? ಅಷ್ಟಕ್ಕೂ ಅವ್ರು 3 ಜನ ಏನು ಮಾತಾಡ್ತಾ ಇದ್ರು? ಯಾವನಿಗೆ ಗೊತ್ತಾ? ಯಾವನಿಗೆ ಗೊತ್ತಾ? ಮತ್ತೆ ನೀನೇ ಹೇಳ್ದೆ ತಾನೆ ಅವ್ರು ಏನು ಮಾತಾಡ್ಕೊಂಡ್ರು ಅಂತ ನಿನಗೆ ಗೊತ್ತು ಅಂತ. ಕಣ್ಣು ಮುಚ್ಕೊಂಡು ಒಂದು ಕಲ್ಲು ಹೊಡೆದೆ, 3 ಹಕ್ಕಿಗಳು ಬಿದ್ವು. ಒಬ್ಬ ಕಳ್ಳನ ಮನೇಲಿ 3 ಜನ ಕದೀಮ್ರು ಗುಟ್ಟಾಗಿ ಮಾತಾಡ್ತಿರ್ತಾರಂದ್ರೆ ಇನ್ನೇನಿರೋಕ್ ಸಾಧ್ಯ? ಕಳ್ಳ ಕೆಲ್ಸದ ಬಗ್ಗೆನೇ ಮಾತಾಡ್ತಿರ್ತಾರೆ. ಅದಕ್ಕೆ ಸುಮ್ಮನೆ ನೀವೆಲ್ಲರೂ ಕುಂಬಳಕಾಯಿ ಕಳ್ಳ ಅನ್ನೋದು ಗೊತ್ತು ಅಂದೆ. ಅವರೆಲ್ಲರೂ ಹೆಗ್ಲು ಮುಟ್ಟು ನೋಡ್ಕೊಂಡ್ರು. ಒಳ್ಳೇದಾಯ್ತು ಬಿಡು, ಬೀಸದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ವಿ ಅಂತ ನನಗೆ ಸಮಾಧಾನ ಆಗ್ತಿಲ್ಲ. ನಾವು ದೊಣ್ಣೆ ಬೀಸಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ದೊಣ್ಣೆ ಬೀಸಕ್ಕಾಗ್ತಲ್ಲ ಅಂತ ಬೇಜಾರಾಗ್ತಾ ಇದೆಯಾ? ನಿನಗೆ ತಲೆಗಿಲೆ ಕೆಟ್ಟಿದ್ಯಾ? ಇಂಥ ಜಾಗಕ್ಕೆ ಬಂದು ಜೀವಂತವಾಗಿ ವಾಪಸ್ ಹೋಗೋದೇ ದೊಡ್ಡ ವಿಷಯ. ದೊಣ್ಣೆ ಬೀಸೋದಂತ ದೊಣ್ಣೆ. ಇದೆಂಥ ಜಾಗ ಅಂತ ಗೊತ್ತಿದ್ದೆ ಬಂದಿರೋದು. ನಿಂಗೇನೋ ಗೊತ್ತಿದೆ, ಆದ್ರೆ ನನಗೆ ಗೊತ್ತಿರ್ಲಿಲ್ವಲ್ಲ. ಯಾಕೆ? ಗೊತ್ತಿದ್ರೆ ಬರ್ತಾ ಇರ್ಲಿಲ್ವಾ? ಈ ಮಾತೆಲ್ಲ ಯಾಕೆ? ಬಂದಿದ್ದಾಯ್ತಲ್ಲ. ಆದ್ರೂ ಸತ್ಯ, ಇದು ತುಂಬಾ ದೊಡ್ಡ ರಿಸ್ಕು. ನಾವೇನಾದ್ರೂ ಸಿಕ್ಕಾಕೊಂಡ್ರೆ ನಾವ್ ಎಲ್ರೂ ಜೀವನ ಪರ್ಯಂತ ಕಂಬಿ ಎಣಿಸ್ಬೇಕಾಗತ್ತೆ. ನನಗನ್ಸುತ್ತೆ ಪೇಪರ್ಸ್ ತರಕ್ಕೆ ಬೇರೆ ಏನಾದರೂ ಐಡಿಯಾ ಮಾಡೋಣ ಅಂತ. ಮೊದಲು ಇಲ್ಲಿಂದ ಹೊಟ್ಬೋಣ, ನಡಿ. ಏನು ಹೋಗೋಣವಾ? ಸುಮ್ಮನೆ ಹೋಗಕ್ಕ ನಾನು ಇಲ್ಲಿವರೆಗೂ ಬಂದಿದ್ದು. ನಾನು ಬರೋವಾಗಲೇ ಡಿಸೈಡ್ ಆಗಿ ಬಂದಿದ್ದೀನಿ. ಏನೇ ಆದರೂ ನನ್ನ ಖಾಲಿ ಕೈಯಲ್ಲಂತೂ ಹೋಗಲ್ಲ. ಈ ಬಸಪ್ಪ ಅಲ್ಲ, ಸಾಕ್ಷಾತ್ ಭಗವಂತ ಅಡ್ಡ ಬಂದ್ರು ಬಂದ್ ಕೆಲಸ ಮುಗಿಸ್ದೆ ನಾನು ಇಲ್ಲಿಂದ ಹೋಗಲ್ಲ. ಬೇಡ ಸತ್ಯ, ಇಷ್ಟೊಂದು ಹಠ ಒಳ್ಳೇದಲ್ಲ. ಈ ಥರ ಜನರ ಕಾಂಟ್ಯಾಕ್ಟ್ಸು ಬೇರೆ ಲೆವೆಲಲ್ಲೇ ಇರುತ್ತೆ. ನನ್ನ ಲೈಫ್ಗೆ ನಾವೇ ಬೆಂಕಿ ಇಟ್ಕೊಳ್ಳೋದನ್ನ ಆತ್ಮಹತ್ಯೆ ಅಂತಾರೆ. ಕೆಟ್ಟವ್ರ ವಿರುದ್ಧ ತೊಡೆ ತಟ್ಟು ನಿಂತ್ರೆ ಹೋರಾಟ ಅಂತಾರೆ, ಆತ್ಮಹತ್ಯೆ ಅನ್ನಲ್ಲ. ನಿನ್ನ ಜೊತೆ ಮಾತಾಡೋಕ್ಕಾಗಲ್ಲ, ಇದು ಮಾತಾಡೋ ಟೈಮು ಅಲ್ಲ. ಮೊದಲೇ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬಂದಿದೆ. ನಾವು ಇನ್ನೂ ಇಲ್ಲೇ ಜಾಸ್ತಿ ಓದ್ತಿದ್ರೆ ಒಂದಲ್ಲ ಒಂದು ರೀತಿ ಸಿಕ್ಕಾಕೋತೀವಿ ಸತ್ಯ.
ಸಿಕ್ಕಾಕೋತೀವಿ ಅನ್ನೋ ಭಯ ಜನಗಳ ರಕ್ತ ಹೀರೋ ಆ ರಾಕ್ಷಸರಿಗಿರ್ಬೇಕು, ನಮ್ಗಲ್ಲ. ನಮ್ಮ ಜನಗಳನ್ನ ಹೆದರಿಸಿ ಬೆದರಿಸಿ ಮೋಸ ಮಾಡಿರ್ಬೋದು, ಆದರೆ ಆ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಹೆದರ್ಕೊಂಡು ಓಡೋಗೋಕ್ಕೆ ನಾನು ಹೇಳಿನೂ ಅಲ್ಲ. ಸತ್ಯ, ಆಪತ್ತಿಂದ ಓಡೋಗೋರ್ನ ಹೇಡಿ ಅನ್ನಲ್ಲ, ಬುದ್ಧಿವಂತ ಅಂತಾರೆ. ಅನ್ಯಾಯ ನಡೀತಿದ್ರು ಸುಮ್ಮನಿರೋನ್ನ ಬುದ್ಧಿವಂತ ಅನ್ನಲ್ಲ, ಹೇಳಿ ರಣ ಹೇಳಿ ಅಂತಾರೆ. ಬಾಲ, ಸರ್ಪ್ರೈಸ್ಗೂ ಸಸ್ಪೆನ್ಸ್ಗೂ ವ್ಯತ್ಯಾಸ ಇದೆ. ನೀನ್ ಯಾಕೆ ನನ್ನನ್ನು ಇಲ್ಲಿಗೆ ಬರಕ್ಕೆ ಹೇಳ್ದೆ? ನಮ್ಮ ಹೆಸರಲ್ಲಿ ಅರ್ಚನೆಲೆ ಯಾಕೀಗ? ವೆಯ್ಟ್ ದಿವ್ಯಾ, ದೇವಸ್ಥಾನಕ್ಕೆ ಬಂದಾಗ ಕಾಮಾಗಿ ಕೂಲಾಗಿರ್ಬೇಕು, ರಿಲ್ಯಾಕ್ಸ್. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾನು ನಿನ್ನಲ್ಲಿ ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದೆ ಅಂತ ಗೊತ್ತಾಗತ್ತೆ. ಆಗ ನೀನೇ ಡಿಸೈಡ್ ಮಾಡು, ಇದು ಸಸ್ಪೆನ್ಸಾ ಅಥವಾ ಸರ್ಪ್ರೈಸಾ ಅಂತ. ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೈ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅರ್ಚಕ್ರೆ, ನಾವಿಬ್ರು ಒಬ್ಬರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ಇಬ್ರಿಗೂ ಒಳ್ಳೇದಾಗಬೇಕು. ನಮ್ಮಿಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿ ತಗೊಳ್ಳಿ. ಅಂದಾಗೆ ನಾನು ಹೇಳಿದ ವ್ಯವಸ್ಥೆ ಎಲ್ಲ ಆಗಿದೆ ಆಗಿದೆ. ಸರಿ. ಓಂ ಪೂರ್ವಜತಾಮಣದೃಷ್ಟಾಯಾಮಸ್ಯಾಂ ಶತೋಸ್ಮಾನಸ್ಯ ಗೋತ್ರೋದ್ಭವಸ್ಯ ವಿಶ್ವಾಮಿತ್ರ, ವಿಶ್ವಾಮಿತ್ರ ಗೋತ್ರೋದ್ಭವಸ್ಯ ಪುನರ್ವಸು, ಪುನರ್ವಸು ನಕ್ಷತ್ರೇ. ಹೆಸರು ಬಾಲ, ಪಾಲಾ ನಾಮಧೇಯಸ್ಯ ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ವೃದ್ಧರ್ಥಂ. ನಿಂದು ಹೆಸರು ನಕ್ಷತ್ರ ಗೋತ್ರ ಹೇಳಮ್ಮ. ಗೊತ್ತಿಲ್ಲ. ದಿವ್ಯಾ, ದಿವ್ಯಾ ನಾಮ್ನೀಂ ಸಕುಟುಂಬಸ್ಯ ಕ್ಷೇಮಸ್ಥೈರ್ಯ ವಿಜಯ ವೀರ್ಯ ವೃದ್ಧರ್ಥಂ ಶ್ರೀ ದುರ್ಗಾ ದೇವಿ ಅಷ್ಟೋತ್ತರ ಶತನಾಮಾವಳಿಂ ಕರಿಷ್ಯೇ.